ಕೊಲೆಗೆ ಸುಪಾರಿ ಪ್ರಕರಣದಲ್ಲಿ ಎಂಎಲ್ಸಿ ರಾಜೇಂದ್ರ ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರನ್ನು ಸಲ್ಲಿಸಿದ್ದಾರೆ. ಅದರಲ್ಲೂ ಆಡಿಯೋ ಸಾಕ್ಷಿ ಸಮೇತ. ರಾಜಣ್ಣ ಪುತ್ರ ರಾಜೇಂದ್ರ ಹತ್ಯೆಗೆ 70 ಲಕ್ಷಕ್ಕೆ ಸುಪಾರಿ ಕೊಡಲಾಗಿತ್ತಂತೆ. ತುಮಕೂರು ಎಸ್ಪಿಗೆ ದೂರನ್ನು ಸಲ್ಲಿಸಿದ್ದಾರೆ ಎಂಎಲ್ಸಿ ರಾಜೇಂದ್ರ. ಮಂತ್ರಿ ಮಗನನ್ನ ಹೊಡೆಯಬೇಕು ಅಂತ ದೂರವಾಣಿ ಸಂಭಾಷಣೆ ಆಗಿದೆ. 18 ನಿಮಿಷದ ಆಡಿಯೋ ಸಾಕ್ಷಿ ಸಮೇತ ಎಸ್ಪಿಗೆ ದೂರು ಕೊಟ್ಟಿದ್ದಾರೆ ರಾಜೇಂದ್ರ. ಆಡಿಯೋದಲ್ಲಿ ಸುಪಾರಿ ಬಗ್ಗೆ ಮಾತನಾಡಿರೋ ಸಂಭಾಷಣೆ ಕೂಡ ಇದೆಯಂತೆ. ಸುಪಾರಿ ಟೀಮ್ನಲ್ಲಿ 20 ಮಂದಿ ಇದ್ದಾರೆ ಅಂತಕ್ಕಂಥ ಆರೋಪವನ್ನು ಕೂಡ ರಾಜೇಂದ್ರ ಅವರು ಮಾಡಿದ್ದಾರೆ. ನನ್ನ ವಾಹನಕ್ಕೆ GPS ಅನ್ನು ಅಳವಡಿಸಿ ಚಲನವಲನ ತಿಳಿಯೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಸೋಮ ಭರತ್ ಎಂಬುವರ ಬಗ್ಗೆ ದೂರಿನಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಇವರೇ ಸುಪಾರಿಯನ್ನು ಪಡೆದವರು ಅಂತಂದ್ಬಿಟ್ಟು ಆರಂಭದಲ್ಲಿ ಹನಿ ಟ್ರ್ಯಾಪ್ ಆರೋಪವನ್ನು ರಾಜೇಂದ್ರ ಅವರು ಮಾಡಿದ್ರು. ಆದರೆ ಈಗ ಗೊತ್ತಾಗ್ತಾ ಇರ್ತಕ್ಕಂಥ ವಿಚಾರ ಅದು ಹನಿ ಟ್ರ್ಯಾಪ್ ಅಲ್ಲ, ಅದು ಕೊಲೆಗೆ ಸುಪಾರಿ ಅಂತಕ್ಕಂಥದ್ದನ್ನು ಅವರೇ ಹೇಳ್ತಾ ಇದ್ದಾರೆ. ಸುಪಾರಿ ಕೊಟ್ಟಿದ್ದಾರೆ, ಹೊಡಿಬೇಕು, ಮಂತ್ರಿ ಮಗನ ಹೊಡಿಬೇಕು ಅಂತ ಮಾತು ಬರುತ್ತಲ್ಲಿ. ಸೋಮ ಮತ್ತು ಭರತ್ ಅನ್ನೋರ್ದು ಒಂದು 2 ಹೆಸರು ಜಾಸ್ತಿ ಆ ಒಂದು ಆಡಿಯೋ ಕ್ಲಿಪ್ಪಲ್ಲಿ ಬರೋ ಅಂಥದ್ದು. ಸೊ ಅದರಿಂದ ನಾನು ಯಾರೆಲ್ಲ ಇದ್ದಾರೆ ಆ ಒಂದು ತನಿಖೆ ಆಗಬೇಕು ಅಂತ ಹೇಳಿ ನಾನೀಗ SP ಅವ್ರನ್ನ ಕೇಳ್ಕೊಂಡೆ. ಈಗ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಓಕೆ, ಸೊ ಹೆಸರು ಅಲ್ಲಿ ಬಂದಿರೋದನ್ನು ನಾನೀಗ SP ಅವ್ರಿಗೆ ಹೇಳಿದ್ದೀನಿ, ಅದನ್ನು ತನಿಖೆ ಮಾಡ್ತೀನಿ ಅಂತ ಮಾತನ್ನು ಒಂದು ಲೇಡಿ ಮತ್ತು ಒಬ್ಬ ಹುಡುಗ ಮಾತಾಡ್ತಾರೆ. 18 ನಿಮಿಷದ ಕಾನ್ವರ್ಸೇಷನ್ ನನಗೆ ಇರುವಂಥದ್ದು. ಅದಕ್ಕೆ ತನಿಖೆ ಆಗಲಿ ಅಂತ ನಾನು ಏನು ವಿಚಾರ ಅಂತ ನನಗೆ ಗೊತ್ತಿಲ್ಲ. ಸೊ ಈಗ ಮಾತುಗಳಿದ್ದಂಥ ಸಂದರ್ಭದಲ್ಲಿ ಮನೆಗೆ ಮಗಳು ಬರ್ಡೇ ದಿವಸ ಹಿಂದಿನ ದಿವಸ ಬಂದು ಮಾಡಬೇಕು ಅಂತಲೂ ನಡೆಯುತ್ತೆ, ಕಾರ್ಗೆ ಟ್ರ್ಯಾಕರ್ ಹಾಕಬೇಕು ಅಂತ ಮಾತು ನಡೆಯುತ್ತೆ. ಸೊ ಈಗೆಲ್ಲ ಅದು ಆಡಿಯೋ ಕ್ಲಿಪ್ಪಲ್ಲಿದೆ. ಸೊ ಆಡಿಯೋ ಕ್ಲಿಪ್ನ ನಾನು ಇವತ್ತು ಮಾನ್ಯ SP ಅವರು ಕೊಟ್ಟಿದ್ದೀನಿ. ಅವರು ಇದು ದೂರು ಕೊಟ್ಟ ನಂತರ ರಾಜೇಂದ್ರ ಅವರು ಕೊಟ್ಟಿರ್ತಕ್ಕಂಥ ರಿಯಾಕ್ಷನ್. ಅದರಲ್ಲಿ ಅವರು ಹೇಳ್ತಾರೆ, ಎಲ್ಲ ವಿಚಾರವನ್ನು ಹೇಳ್ತಾರೆ. ಮಂತ್ರಿ ಮಗನನ್ನು ಹೊಡಿಬೇಕು ಅನ್ನೋ ಸಂಭಾಷಣೆ ಇದೆ, ಸುಪಾರಿ ಅಮೌಂಟ್ ಸಂಭಾಷಣೆ ಇದೆ, ಯಾರೋ ಯುವಕ ಯುವತಿ ಸೇರಿದಂತೆ ಮಾತನಾಡಿರ್ತಕ್ಕಂಥದ್ದಿದೆ. ಈ ಎಲ್ಲ ಕ್ಲಿಪ್ಪಿಂಗನ್ನು ನಾನು ಕೊಟ್ಟಿದ್ದೀನಿ ಅಂತ ರಾಜೇಂದ್ರ ಅವ್ರು ಹೇಳಿದ್ದಾರೆ. ಬಟ್ ಅವ್ರು ಯಾರು ಏನು ಎತ್ತ ಅಂತಕ್ಕಂಥದ್ದು ಕಳೆದ ನವೆಂಬರ್ನಲ್ಲಾಗಿರೋದು. ಬಟ್ ಈಗ ತನಿಖೆ ಮಾಡಬೇಕು ಪೊಲೀಸರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಂಜುನಾಥ್ ಅವರಿಂದ ಪಡ್ಕೊಳ್ಳೋಣ. ಮಂಜುನಾಥ್, ಈಗ 18 ನಿಮಿಷದ ಆಡಿಯೋವೊಂದನ್ನು ಸಾಕ್ಷಿಯಾಗಿ ಕೊಟ್ಟು ದೂರು ಕೊಟ್ಟಿದ್ದಾರೆ ರಾಜೇಂದ್ರ. ಮುಂದೇನು ಮತ್ತು ಆ 18 ನಿಮಿಷಗಳ ಸಂಭಾಷಣೆಗೆ ಸಾರಾಂಶ ಏನು? ಅರವಿಂದ್, ಈಗಾಗಲೇ ರಾಜೇಂದ್ರ ಅವರು ದೂರು ಕೊಟ್ಟಿರುವಂತದ್ದು SP ಅಶೋಕ್ ಕುಮಾರ್ ಅವರಿಗೆ. ಆದ್ರೆ ಅವರು ಅಶೋಕ್ ಕುಮಾರ್ ಅವರು ಒಂದು ಸಲಹೆ ಕೊಟ್ಟಿದ್ರು, ನೇರವಾಗಿ ನೀವು ಹೋಗಿ ಕ್ಯಾತ್ಸಂದ್ರ ಸ್ಟೇಷನ್ ಇದೆ, ನಿಮ್ಮ ಮನೆ ಬರುವಂತ ಕ್ಯಾತ್ಸಂದ್ರ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಆಗಿರೋದ್ರಿಂದ ಹಾಗಾಗಿ ಕ್ಯಾತ್ಸಂದ್ರಕ್ಕೆ ಹೋಗಿ ಕೊಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ರಾಜೇಂದ್ರ ಅವರು ಕ್ಯಾತ್ಸಂದ್ರಕ್ಕೂ ಕೂಡ ಒಂದು ದೂರನ್ನು ಕೊಟ್ಟಿರುವಂತದ್ದು. ಈ ಆಧಾರದ ಮೇಲೆ ಈಗ ಪೊಲೀಸರು ತನಿಖೆ ಆರಂಭ ಮಾಡ್ತಾರೆ. ಇನ್ನೇನು FIR ಆಗಿಲ್ಲ, ಇನ್ನು ಒಂದು ಅರ್ಧ ಗಂಟೆ ಅಥವಾ 3/4 ಗಂಟೆ ಒಳಗೆ FIR ಆಗುವಂತ ಸಾಧ್ಯತೆ ಇದೆ. ಈ ಸುಮಾರು 3 ಪೇಜ್ ಇದೆ ಆ ಒಂದು ದೂರಿನ ಪ್ರತಿ. ಅದರ ಜೊತೆಗೆ ಒಂದು ಆಡಿಯೋವನ್ನು ಕೂಡ ಕೊಟ್ಟಿದ್ದಾರೆ, ಅಂದ್ರೆ ಪೆನ್ ಡ್ರೈವ್ ಕೊಟ್ಟಿದ್ದಾರೆ. ಆ ಪೆನ್ ಡ್ರೈವ್ ಒಳಗಡೆ ಏನಿದೆ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ ಅಂತ SP ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಅಂದ್ರೆ ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ಆ ಆಡಿಯೋವನ್ನ ಇದರಲ್ಲಿ ಪೆನ್ ಡ್ರೈವ್ ಒಳಗಡೆ ಇರುವಂತಹ ದಾಖಲೆಗಳನ್ನ ಪರಿಶೀಲನೆ ಮಾಡ್ತೀವಿ. ಆಡಿಯೋ ಇದೆಯೋ, ವಿಡಿಯೋ ಇದೆಯೋ, ಮತ್ತೆ ಯಾರಿದ್ದಾರೆ ಅನ್ನುವುದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ, ಮತ್ತೆ ಕ್ರಮ ತೆಗೆದುಕೊಳ್ತೀವಿ ಅನ್ನೋದನ್ನ SP ಅವರು ಹೇಳಿರುವಂತದ್ದು. ಅದರ ಜೊತೆಗೆ ಏನು ಆಡಿಯೋದಲ್ಲಿ ಕೇಳಿ ಬಂದಂತ 2 ವ್ಯಕ್ತಿಗಳು ಅಂದ್ರೆ ಭರತ್ ಮತ್ತೆ ಸೋಮು ಎನ್ನುವಂತವು. ಅದರಲ್ಲಿ ಸೋಮು ಎನ್ನುವಂತ ವ್ಯಕ್ತಿ ರೌಡಿ ಶೀಟರ್ ಆಗಿದ್ದಾನೆ. ಈಗಾಗಲೇ ಅವರು ತುಮಕೂರು ನಗರದ ಜೈಪುರ ನಿವಾಸಿ ಆಗಿದ್ದಾನೆ. ಈಗಾಗಲೇ ಹಲವಾರು ಕೇಸಲ್ಲಿ ಒಳಗಡೆ ಹೋಗಿ ಅಂದ್ರೆ ಜೈಲಿಗೆ ಹೋಗಿ ಆಚೆ ಬಂದಿರುವಂತದ್ದು. ಅವರನ್ನು ಕೂಡ ತನಿಖೆ ಮಾಡ್ತೀವಿ. FIR ಆದ ಬಳಿಕ ಎಲ್ಲವನ್ನು ಕೂಡ ಹೇಳ್ತೀವಿ. ಅಲ್ಲಿ ತನಕ FIR ಆಗದೆ ಯಾವುದೇ ರೀತಿಯ ಮಾಹಿತಿಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಏನು SP ಅವರು ಕೂಡ ಹೇಳಿರುವಂತದ್ದು. ಹಾಗಾಗಿ ಒಟ್ಟು ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ ಇದು ಪ್ರಕರಣ ಅಂತಾನೆ ಹೇಳಬೇಕಾಗತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಈಗ ಸದ್ಯಕ್ಕೆ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಕ್ಯಾತ್ಸಂದ್ರ ಪೊಲೀಸ್ ಸ್ಟೇಷನ್ಗೆ ಇನ್ನೊಂದು ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ FIR ಮಾಡ್ಕೋತಾರೆ. ನನ್ನ ಪ್ರಕಾರ FIR ಮಾಡ್ಕೊಂಡು, ಬಟ್ ಅದು ಸಾಕ್ಷಿಯಾಗಿ ಏನಾದರೂ ಅವ್ರಿಗೆ ಪ್ರಕರಣದಲ್ಲಿ ಅವ್ರಿಗೆ ಲೀಡ್ ಸಿಗ್ಬೋದು ಆ ಆಡಿಯೋ. ಬಟ್ ಆಡಿಯೋವನ್ನು ಸಾಕ್ಷಿ ಅಂತ ಪರಿಗಣಿಸೋದಕ್ಕಾಗಲ್ಲ. ಪ್ರಕರಣದಲ್ಲಿ ಲೀಡ್ ಸಿಕ್ಕಿ ಅವ್ರು ಯಾರು, ಭರತ್ ಯಾರು, ಸೋಮ ಯಾರು, ಯಾಕೆ ಮಂತ್ರಿ ಮಗನ ಹೊಡಿಬೇಕು ಅಂತ ಅವ್ರು ಅಂದ್ಕೊಂಡ್ರು, ಅದ್ರ ಹಿಂದೆ ಯಾರು ಸುಪಾರಿ ಕೊಟ್ಟಿದ್ದಾರೆ, ಈ ಎಲ್ಲ ವಿಚಾರಗಳು ಸತ್ಯಾಂಶಗಳು ಈಗ ಬಯಲಿಗೆ ಬರಬೇಕಾಗಿದೆ.